ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಸೊ ಇವಾಗ 9 ಮಂತ್ಸ್ ಬಿದ್ದು ಒಂದು 20 ಡೇಸ್ ಮೇಲಾಗಿದೆ. ಇವತ್ತು ಹಾಸ್ಪಿಟಲ್ ಚೆಕಪ್ ಬರೋಕ್ಕೆ ಹೇಳಿದ್ರು. ಡೇಟ್ ಕೊಡ್ತೀನಿ ಡೆಲಿವರಿಗೆ ಅಂತಲೂ ಹೇಳಿದ್ದಾರೆ. ಇವತ್ತು ಸ್ಕ್ಯಾನಿಂಗು, ಬ್ಲಡ್ ಚೆಕಪ್ಪು, ಯೂರಿನ್ ಚೆಕಪ್ಪು ಎಲ್ಲನೂ ಮಾಡಿಸ್ಬೇಕು. ಸೊ ಬೆಳಗ್ಗೆನೇ ಬರೋಕ್ಕೆ ಹೇಳಿದ್ದಾರೆ. ಆ್ಯಂಡ್ ಸ್ಕ್ಯಾನಿಂಗಿಗೆ ಟೈಮ್ ಕೂಡ ಕೊಟ್ಟಿದ್ದಾರೆ 9:30ಗೆ ಅಂತ. ಇವಾಗ ಅಮ್ಮ ಮನೆಯಿಂದ ಇಲ್ಲಿಂದ ಓಡ್ತಾ ಇದ್ದೀವಿ. ಸೊ ನೋಡೋಣ ಏನು ಹೇಳ್ತಾರೆ ಗೊತ್ತಿಲ್ಲ, ಯಾವಾಗ ಡೇಟ್ ಕೊಡ್ತಾರೆ ಅಂತಲೂ ಗೊತ್ತಿಲ್ಲ. ಬೇಗ ಕೊಟ್ಟರೆ ಒಳ್ಳೆಯದು, ನೋಡೋಣ. ಸೊ ಬನ್ನಿ ಹೋಗೋಣ, ಏನು ಹೇಳ್ತಾರೆ ಅಂತ ಹೇಳ್ತೀನಿ. ಬೆಳಗ್ಗೆನೇ ಇರೋದ್ರಿಂದ ಟಿಫನ್ ಏನೂ ತಿಂದಿದ್ದಿಲ್ಲ, ಹಾಗೆ ಹೋಗ್ತಾ ಇದ್ವಿ. ಸೊ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು, ನನ್ನ ತಮ್ಮ, ಹಸ್ಬೆಂಡ್ ಎಲ್ಲರೂ ಇವಾಗ ಎಳ್ನೀರು ಕುಡಿಯೋಕ್ಕೆ ಹೋಗ್ತಾ ಇದ್ದೀವಿ. ಏನು ಶರ್ಮಾ, ಏನಮ್ಮ ಸೂಪರಾ? ಅವ್ನು ಹೆಂಗೆ ಹಿಡ್ಕೊಂಡು ಅವ್ನು ನೋಡೋದನ್ನ. ನೀನು ಮಗು ಹಿಡ್ಕೊಂತಿಲ್ಲ, ಹಂಗೆ ಹಿಡ್ಕೊಂಡವನೆ. ಆನ್ ದ ವೇ ಹಾಸ್ಪಿಟ್ಲಿಗೆ ಹೋಗ್ಬೇಕಾರೆ ಈ ಹಣ್ಣು ನೋಡಿದೆ. ನಿಮ್ಮ ಕಡೆ ಈ ಹಣ್ಣಿಗೆ ಏನು ಹೇಳ್ತಾರೆ ಅಂತ ಹೇಳಿ. ನಮ್ಮ ಕಡೆ ಇದನ್ನು ಏನಂತಾರೆ ಅಂತ ನನಗೂ ನೆನಪಿಲ್ಲ, ಬಟ್ ತಿಂದಿರೋದು ತುಂಬ ನೆನಪಿದೆ ನನಗೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಪ್ರೆಗ್ನೆಂಟ್ ಟೈಮಲ್ಲಿ ತುಂಬ ಸಲ ಅನ್ಕೊತಾ ಇದ್ದೆ, ಮೊಬೈಲಲ್ಲಿ ವೀಡಿಯೋಸಲ್ಲೆಲ್ಲ ನೋಡಬೇಕಾದ್ರೆ ತಿನ್ನಬೇಕು ಅಂತ. ಸೊ ಫೈನಲಿ ಇವತ್ತು ಸಿಕ್ತು ನನಗೆ. ಬಟ್ ಇದು ತುಂಬ ಕಾಸ್ಟ್ಲಿ, 1/4 kg 100 rupees ಅಂತ ಹೇಳಿದ್ರು. ಹಸ್ಬೆಂಡ್ ನೀನು ಇಷ್ಟಪಟ್ಟಿದ್ಯಾ ಅಂತ ಹೇಳಿಬಿಟ್ಟು ಅದನ್ನು ಈಸ್ಕೊಟ್ರು. ಇವಾಗ ಅದನ್ನು ತೊಗೊತಾ ಇದ್ದೀವಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಸಿಕ್ಕಿದ್ದಕ್ಕೆ. ಫೈನಲಾಗಿ ಇನ್ನೇನು ಡೆಲಿವರಿ ಹತ್ತತ್ರ ಬರ್ತಾ ಇರ್ಬೇಕಾದ್ರೆ ಕೊನೆಗೂ ಸಿಕ್ತು ಅಂತ ಹೇಳಿ ತೊಗೊಂಡ್ವಿ. ಆ್ಯಂಡ್ ಆನ್ ದ ವೇ ಟಿಫನ್ ಕೂಡ ತಿಂದಿದ್ದಿಲ್ಲಲ್ಲ. ಸೊ ಟಿಫನ್ನು ಎಲ್ಲ ಒಂದೇ ಸಲ ತಿನ್ಕೊಂಡು ಹೋಗ್ಬೇಡೋಣ ಹಾಸ್ಪಿಟಲ್ಗೆ, ಯಾಕಂದರೆ ಒಂದ್ಸಲಿ ಒಳಗಡೆ ಹೋದ್ಮೇಲೆ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಾಗಲ್ಲ. ಸೊ ಹಾಗಾಗಿ ಆನ್ ದ ವೇ ಟಿಫನ್ ತಿನ್ಕೊಂಡು ಇವಾಗ ಹಾಸ್ಪಿಟಲ್ಗೆ ಇನ್ನೇನು ಸ್ವಲ್ಪ ದೂರ ಇದೆ, ಹೋಗ್ತಾ ಇದ್ದೀವಿ. ಸೊ ಫೈನಲಿ ಹಾಸ್ಪಿಟ್ಲಿಗೆ ಬಂದ್ವಿ. ಫಸ್ಟು ಇವಾಗ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಹೋಗಬೇಕು. ಸ್ಕ್ಯಾನಿಂಗದು ಡೇಟ್ ಕೊಟ್ಟಿದ್ದಾರೆ ಇವತ್ತಿಗೆ 9:30ಗೆ ಟೈಮಿಂಗ್ಸ್ ಕೊಟ್ಟಿದ್ದರು. ಆಲ್ರೆಡಿ 10 o'clock ಆಗಿದೆ. ನೋಡೋಣ, ಹೋಗಿ ಓಪನ್ ಮಾಡಿರ್ತಾರೆ ಅನಿಸುತ್ತೆ. ಫಸ್ಟು ಹೋಗಿ ಸ್ಕ್ಯಾನಿಂಗ್ ಮಾಡಿಸೋಣ, ಏನು ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಮುಂಚೆನೇ ಅಪಾಯಿಂಟ್ಮೆಂಟ್ ಇದ್ರದಿಂದ ಸ್ವಲ್ಪ ಹೊತ್ತು ಒಂದು 5 minutes ವೆಯ್ಟ್ ಮಾಡಿದ್ವಿ ಅಷ್ಟೇ. ಅದಕ್ಕೆ ಮೇಲೆ ಏನು ವೆಯ್ಟ್ ಮಾಡೋದೆಲ್ಲ ಏನೂ ಇರಲಿಲ್ಲ. ಹೋಗಿದ ತಕ್ಷಣವೇ ಅದು ನಮ್ಮದು ಡೇಟ್ ಎಲ್ಲ ಕೊಟ್ಟಿದ್ರಲ್ಲ ಅದನ್ನೆಲ್ಲ ತೊಗೊಂಡು ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು. ಸೊ ಬೆಳಗ್ಗೆ ಬಂದಿದ್ವಿ, ಸ್ಕ್ಯಾನಿಂಗ್ ಎಲ್ಲ ಆಯಿತು, ರಿಪೋರ್ಟ್ ಕೂಡ ಕೊಡ್ತಿದ್ದಾರೆ. ಇವಾಗ ಹೋಗಿ ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸ್ಬೇಕು. ಈ ವಿಷಯಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಆ್ಯಂಡ್ ಡೆಲಿವರಿ ಡೇಟ್ ಎಲ್ಲ ಕೇಳಬೇಕು. ಸೊ ನೋಡೋಣ ಬನ್ನಿ ಏನು ಹೇಳ್ತಾರೆ ಅಂತ. ಖುಷಿ ನನಗಿಲ್ಲಿ ನೋವ್ತೈತೆ. ಈಗ ಒಳಗಡೆ ಹೋಗ್ತಾ ಇದ್ದಾರೆ, ಅದು ಏನು ಹೇಳ್ತಾರೆ ಅಂತ ವಿಡಿಯೋ ಹೋಗ್ಬಿಟ್ಟು ಬಂದು ಆಮೇಲೆ ಅವರೇ ಹೇಳ್ತಾರೆ. ಇವಾಗ ಚೆಕಪ್ಗೆ ಹೋಗ್ತಾ ಇದ್ದೀನಿ. BP, ವೆಯ್ಟು ಎಲ್ಲ ಚೆಕ್ ಮಾಡಿದ್ರು. ಚೆಕಪ್ ಮುಗಿಸ್ಕೊಂಡು ಹೊರಗಡೆ ಬಂದೆ ಕೂಡ ನಾನು. ಚೆಕಪ್ ಎಲ್ಲ ಆಯಿತು, ಡಾಕ್ಟ್ರ್ ಹತ್ರ ತೋರಿಸಿದ್ದಾಯಿತು. ಅವರು ಚೆಕಪ್ ಎಲ್ಲ ಮಾಡಿ ನಾರ್ಮಲ್ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ಯೂರಿನ್ ಟೆಸ್ಟು, ಬ್ಲಡ್ ಟೆಸ್ಟ್ ಎಲ್ಲ ಬರ್ಕೊಟ್ಟಿದ್ದಾರೆ. ಡೇಟ್ ಕೂಡ ಕೊಟ್ಟಿದ್ದಾರೆ, ಮಂಡೇ ಬರೋಕ್ಕೆ ಹೇಳಿದ್ದಾರೆ ಅಡ್ಮಿಂಟ್ ಆಗೋಕ್ಕೆ. ಸ್ವಲ್ಪ ಭಯ ಆಗ್ತಾಯಿದೆ. ಆ್ಯಂಡ್ ಇವಾಗ ಯೂರಿನ್ದು ಬ್ಲಡ್ ಚೆಕಪ್ ಎಲ್ಲ ಮಾಡಿಸ್ಬೇಕು, ಅದು ರಿಪೋರ್ಟ್ ಎಲ್ಲ ತೊಗೋಬೇಕು. ಏನಾಗುತ್ತೋ ಗೊತ್ತಿಲ್ಲ, ಸ್ವಲ್ಪ ಭಯ ಆಗ್ತಾಯಿದೆ. ಇನ್ನು ಚೆಕಪ್ ಎಲ್ಲ ಮಾಡ್ಸೋಕ್ಕೆ ಹೋಗಿಲ್ಲ, ಹೋಗಿ ಚೆಕಪ್ ಎಲ್ಲ ಮಾಡಿಸ್ಕೊಳ್ಬೇಕು. ಸದ್ಯಕ್ಕೆ 70 kg ಇದ್ದೀನಿ. BP ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಕಾಲೆಲ್ಲ ಊದ್ಕೊಂಬಿಟ್ಟಿದೆ ತುಂಬ. ಕೇಳಿದ್ದಕ್ಕೆ ಏನೂ ಇಲ್ಲ, ಅದು ನಾರ್ಮಲ್ ಆಗಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಫಸ್ಟು ಹೋಗಿ ಇವಾಗ ಟೆಸ್ಟ್ ಮಾಡಿಸೋಣ ಬನ್ನಿ. ಬೆಳಗ್ಗೆನೇ ಸ್ಯಾಂಪಲ್ ಎಲ್ಲ ಕೊಟ್ಟಿದ್ವಿ, ಬ್ಲಡ್ ಸ್ಯಾಂಪಲ್, ಯೂರಿನ್ ಸ್ಯಾಂಪಲ್ ಎಲ್ಲ. 3 o'clock ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದರು. ಹಾಗಾಗಿ ಅಲ್ಲೇ ಹಾಸ್ಪಿಟಲಲ್ಲೇ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ಯಾರಿಗೆ ಹೋಗ್ತಾ ಇದ್ದೆ? ಹಾಂ, ಎಲ್ಲಿ ಹೋಗ್ಲಿಕ್ಕೆ ಹೋಗ್ತಾ ಇದ್ದೆ ನೀನು? ಯಕ್ಕ ಅಂತ. ಯಾರು ಯಕ್ಕ ನಿನಗೆ? ಬಾ, ಹೋಗ್ತೀಯ ಬಿಟ್ಬಿಟ್ಟು? ಹಾಂ, ಬಿಟ್ಟು ಹೋಗ್ತೀಯ ನನ್ನ? ಎಲ್ಲಿ ಹೋಗಿದೆ ನೀನು? ಈ ಕಡೆಗೆ ಬಾ, ಅಲ್ಲಿ ಆಟೋ ಇಲ್ಲೋಡಿಲಿ. ಎಲ್ಲಿ? ಇಲ್ಲೋಡಿಲಿ, ಎಲ್ಲಿ ಹೋಗಿದೆ? ಅಲ್ಲಿ ಹೋಗ್ಬಿಟ್ಟು ಯಕ್ಕ. ಹಾಂ, ಸೊ ಬ್ಲಡ್ಡು ಮತ್ತು ಯೂರಿನ್ದು ಸ್ಯಾಂಪಲ್ಸ್ ಎಲ್ಲ ಕೊಟ್ಬಿಟ್ಟು ಬಂದಿದ್ದೀವಿ. ರಿಪೋರ್ಟ್ ಕೊಡೋಕ್ಕೆ 3 ಗಂಟೆ ಆಗುತ್ತಂತೆ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ರಿಪೋರ್ಟ್ ಇಸ್ಕೋಬೇಕು, ಡಾಕ್ಟ್ರಿಗೆ ತೋರಿಸ್ಬೇಕು ಅಲ್ಲಮ್ಮ. ಸೊ ನೋಡೋಣ
ನಾನು 3 ಗಂಟೆವರೆಗೂ ವೆಯ್ಟ್ ಮಾಡಿ ಇಸ್ಕೋಬೇಕು. ನಮ್ಮ ಹಸ್ಬೆಂಡ್ಗೆ ಸಿಕ್ಕಿಲ್ಲ ಅಂದ್ಕೊಂಡಿದ್ದಾರೆ. ಅಯ್ಯೋ ಎಷ್ಟೊಂದು ರಶ್ ಇದೆ, ಎಲ್ಲೂ ಜಾಗ ಇಲ್ಲ, ಸೆಕೆ ಬೇರೆ ಹೆವಿ ಸೆಕೆ. ರಿಪೋರ್ಟ್ ಸಿಗೋದು ಹೇಗಿದ್ರು 3 o'clock ಆಗುತ್ತೆ ಅಂತ ಹೇಳಿದ್ರಲ್ಲ. ಸೊ ಮಧ್ಯಾಹ್ನ ಲಂಚ್ ಟೈಮ್ ಕೂಡ ಆಗಿತ್ತು, ಬಟ್ ಯಾರಿಗೂ ಹೆವಿ ಲಂಚ್ ತಿನ್ನೋಕ್ಕೆ ಹೊಟ್ಟೆ ಹಸಿವು ಯಾರಿಗೂ ಇದ್ದಿದ್ದಿಲ್ಲ. ಸೊ ಹಾಗಾಗಿ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಆ ಸೈಡ್ ಹೋಗ್ಬೇಕಾರೆ ಇಲ್ಲಿ ರಾಗಿ ಅಂಬಲಿ ಮತ್ತು ಮಜ್ಜಿಗೆ ಸೇಲ್ ಮಾಡ್ತಾಯಿದ್ರು. ಸೊ ಇದನ್ನೇ ಕುಡಿಯೋಣ, ಬಾಡಿಗೂ ತಂಪಾಗಿರುತ್ತೆ. ಈ ಸಮ್ಮರಲ್ಲಿ ಹೆವಿ ಸೆಕೆ ಬೇರೆ, ಔಟ್ಸೈಡ್ ಹೋದರೆ ನಿಜವಾಗ್ಲೂ ಇರೋಕ್ಕಾಗಲ್ಲ. 2 ಲೀಟ್ರು 3 ಲೀಟ್ರು ನೀರು ಖಾಲಿ ಮಾಡಿದ್ದೀವಿ. ಸೊ ಹಾಗಾಗಿ ಅಂಬ್ಲಿನೇ ಕುಡಿಯೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಇಸ್ಕೊಂಡ್ವಿ. ಇದು ಜಸ್ಟ್ 15 rupees ಒಂದು ಗ್ಲಾಸು. ಆ್ಯಂಡ್ ಇದ್ರ ಜೊತೆಗೆ ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ಕೊಡ್ತಾರೆ, ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗೆ. ಸೊ ಇದನ್ನು ತಿನ್ಕೊಂಡು ಹಾಗೆ ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ, ಫಸ್ಟ್ ಟೈಮ್ ಮ್ಯಾಂಗೋ ಜ್ಯೂಸ್ ಕೂಡ ಕುಡಿದ್ವಿ, ಸಖತ್ತಾಗಿತ್ತು ಟೇಸ್ಟು ಕೂಡ. ಸೊ ಅಲ್ಲಿಂದ ನನ್ನ ಮೊಬೈಲ್ದು ಟೆಂಪರ್ ಗ್ಲಾಸ್ ಹೊಡೆದೋಗ್ಬಿಟ್ಟಿತ್ತು, ಅದನ್ನು ಇಲ್ಲಿವರೆಗೂ ಬಂದಿದ್ದೀವಿ, ಹಾಕಿಸ್ಕೊಂಡು ಹೋಗ್ಬಿಡೋಣ, ಮತ್ತೆ ಎಲ್ಲ ಓಡಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಮೊಬೈಲ್ ಶಾಪಿಗೆ ಕೂಡ ಬಂದ್ವಿ. ಹಸ್ಬೆಂಡ್ದು ಹಂಗೆ ಹೊಡೆದೋಗ್ಬಿಟ್ಟಿತ್ತು. ನಮ್ಮ ಪಾಪು ಇದ್ದಾನಲ್ಲ, ಇಬ್ಬರದು ತೊಗೊತಾ ಇರ್ತಾನೆ ಮೊಬೈಲು. ಸೊ ಸ್ಲಿಪ್ಪಾಗಿ ಕೆಳಗಡೆ ಬಿದ್ದಾಗ ಅದು ಹೊಡೆದೋಗ್ತಾ ಇರುತ್ತೆ. ಸೊ ಹಾಗಾಗಿ ಇಬ್ರಿಗೂ ಗ್ಲಾಸ್ ಹಾಕಿಸ್ಕೊಂಡ್ವಿ. ಆ್ಯಂಡ್ ನನ್ನ ಕಾಲು ನೋಡಿ ಎಷ್ಟು ದಪ್ಪ ಊದ್ಕೊಂಬಿಟ್ಟಿದೆ ಅಂದರೆ ಹೆಜ್ಜೆ ಇಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ದಪ್ಪ ಊದ್ಕೊಂಬಿಟ್ಟಿದೆ. ಸೊ ಅಷ್ಟರಲ್ಲಿ ವಾಪಸ್ ಬರೋ ಅಷ್ಟರಲ್ಲಿ ಒಂದು 3 o'clock 2:30 ಏನೋ ಆಗಿತ್ತು. ಸೊ ಇನ್ನೊಂದು 1/2 hour ಇತ್ತಲ್ಲ, ಹಾಗಾಗಿ ಬೇಗನೆ ಹೋಗಿ ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಜನ ಜಾಸ್ತಿ ಆಗಿ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ರಿಪೋರ್ಟ್ ಎಲ್ಲ ಇಸ್ಕೊಂಬಿಡೋಣ ಒಂದೇ ಸಲ ಅಂತ ಹೇಳ್ಬಿಟ್ಟು ಅಲ್ಲಿ ಕುತ್ಕೊಂಡಿದ್ದೆ ನಾನು. ಅಲ್ಲೂ ಕೂಡ ಅಷ್ಟೇ ಹೆವಿ ಸೆಕೆ. ಆ್ಯಂಡ್ ಈಸ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ ನೋಡಿದ್ರೆ ಫುಲ್ಲು ಜೋರು ಮಳೆ ಬರ್ತಾಯಿತ್ತು, ತುಂಬ ಚೆನ್ನಾಗಿತ್ತು. ಈ ಸೀಸನ್ನ ಫಸ್ಟ್ ಮಳೆ ಅಂತಲೇ ಹೇಳ್ಬೋದು. ಸೊ ಅಲ್ಲೆಲ್ಲ ತೋರಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಮಳೆ ಅಲ್ವಾ, ತುಂಬ ಮಳೆ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಏನಾರ ತಿನ್ನೋಣ ಅಂತ ಹೇಳಿ ಇವಾಗ ಇಲ್ಲಿ ಗಂಗಮ್ಮ ಸರ್ಕಲಿಂದ ಮುಂದೆ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ ಮತ್ತಿಕೆರೆ ಹತ್ರ. ಬಜ್ಜಿ ಎಲ್ಲ ಸುಡ್ತಾ ಇರ್ತಾರೆ ಡಿಫ್ರೆಂಟಾಗಿ. ಯಾವಾಗಲೂ ಒಂದ್ಸಲ ತಿಂದಿದ್ದು ನಾವು. ಸೊ ಹಾಗಾಗಿ ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ತಿಂತಾ ಇದ್ದೀವಿ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹಾಸ್ಪಿಟಲಲ್ಲಿ ನಾವು ಅಂದ್ಕೊಂಡಿದ್ದು ಏನೂ ಆಗೇ ಇಲ್ಲ, ನಾವೇ ಒಂದು ಅಂದ್ಕೊಂಡ್ವಿ, ಅದೇ ಒಂದಾಯಿತು. ಏನು ಅಂತ ಮನೆಗೆ ಹೋಗಿ ಹೇಳ್ತೀನಿ, ಬಿಕಾಸ್ ಈಗ ಆಲ್ರೆಡಿ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ನಾನು. ಸೊ ಹಾಗಾಗಿ ಮನೇಲಿ ಸಿಗ್ತೀನಿ. ಮತ್ತು ಹಾಸ್ಪಿಟ್ಲಿಂದ ಬಂದು ರೆಸ್ಟ್ ಮಾಡಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಸ್ಪಿಟ್ಲಲ್ಲಿ ನಾವೇನೋ ಅಂದ್ಕೊಂಡ್ವಿ, ಬಟ್ ಅದೇನೋ ಒಂದಾಯಿತು. ತುಂಬ ಬೇಜಾರಾಗ್ತಾಯಿದೆ, ಏನು ಮಾಡೋದು ಅಂತ ಗೊತ್ತಿಲ್ಲ. ಹಾಸ್ಪಿಟ್ಲಿಗೆ ಹೋಗಿದ್ವಿ, ಚೆಕಪ್ ಎಲ್ಲ ಆಯಿತು. ಫಸ್ಟು ಡೆಲಿವರಿಗೆ ಡೇಟ್ ಎಲ್ಲ ಕೊಟ್ಟಿದ್ದರು, ಬಟ್ ಆಮೇಲೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಸೋಕೆ ಹೇಳಿದರು. ಅದ್ರ ರಿಪೋರ್ಟ್ ಬಂದ ಮೇಲೆ ಗೊತ್ತಾಯಿತು ಬ್ಲಡ್ ತುಂಬ ಕಮ್ಮಿ ಇದೆ, ಅಂದರೆ 9.2 ಏನೋ ಇದೆ ಅಂತ ಹೇಳಿದ್ರು. ಬ್ಲಡ್ ಇಲ್ದಲೇ ಡೆಲಿವರಿ ಎಲ್ಲ ಮಾಡೋಕ್ಕಾಗಲ್ಲ, ಬ್ಲಡ್ ರಿಕವರಿ ಆಗಲೇಬೇಕು ಅಂತ ಹೇಳಿದ್ರು. ಆ್ಯಂಡ್ ಆಮೇಲೆ ಬ್ಲಡ್ ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊಳಕ್ಕೆ ಹೇಳಿದ್ರು, ಅಲ್ಲೇ ಅಡ್ಮಿಂಟ್ ಆಗೋಕ್ಕೆ ಹೇಳಿದ್ರು. ಬಟ್ ನಮಗೆ ಮಗುನಿಟ್ಕೊಂಡು ಮತ್ತೆ 5 ದಿನ ಬರೀ ಇಂಜೆಕ್ಷನ್ಗೋಸ್ಕರ ಅಲ್ಲಿ ಅಡ್ಮಿಂಟ್ ಆಗೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ನಮ್ಮ ಮನೆ ಹತ್ರ ಇರೋ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹಾಕಿಸ್ಕೊತೀವಿ ಅಂತ ಹೇಳಿದ್ವಿ. ತುಂಬ ಖುಷಿಯಾಗಿತ್ತು ಫಸ್ಟು ಡೆಲಿವರಿ ಆಗುತ್ತೆ ಬೇಗ ಅಂತ, ಬಟ್ ಆಮೇಲೆ ಹೇಳಿದ್ದಕ್ಕೆ ತುಂಬ ಬೇಜಾರಾಯಿತು. ಆ್ಯಂಡ್ ಅದು ನನ್ನ ತಪ್ಪುನೇ, ಬಿಕಾಸ್ ಹೋದ ತಿಂಗಳೇ ಹೇಳಿದರು, 8 months ಎಲ್ಲ ಹೇಳಿದರು ನನಗೆ ಬ್ಲಡ್ ಕಮ್ಮಿ ಇದೆ, ಬ್ಲಡ್ ಇಂಜೆಕ್ಷನ್ ಹಾಕಿಸ್ಕೊಳ್ಳೇಬೇಕು ಅಂತ. ನಾನು ಒಂದೇ ಒಂದು ಹಾಕಿಸ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟೆ, ಅದೇ ಮಾಡಿದ ತಪ್ಪು. ಹಾಕಿಸ್ಕೋಬೇಕಾಗಿತ್ತು, ಆವಾಗಲೇ ಹಾಕಿಸ್ಕೊಂಡಿದ್ರೆ ಇಷ್ಟೊತ್ತಿಗೆಲ್ಲ ನಾರ್ಮಲಾಗಿ ಬಂದಿರೋದು. ಬಟ್ ಆವಾಗ ಕೇರ್ಲೆಸ್ ಮಾಡಿದ್ದಕ್ಕೆ ಇವಾಗ ಅದೇ ನನಗೆ ಪ್ರಾಬ್ಲಮ್ ಆಗಿದೆ. ಹೇಳಿದ್ದಾರೆ ಬ್ಲಡ್ ಇಂಜೆಕ್ಷನ್ ಹಾಕಿಸ್ಕೊಂಡು ಬ್ಲಡ್ ರಿಕವರಿ ಆಗಿ ಮತ್ತೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಆ ಬ್ಲಡ್ ಟೆಸ್ಟಲ್ಲಿ ರಿಪೋರ್ಟು ಅಂದರೆ ಬ್ಲಡ್ಡು ನಾರ್ಮಲ್ ಏನಿರಬೇಕು ಅದಕ್ಕೆ ಬಂದರೆ ಮಾತ್ರನೇ ಡೆಲಿವರಿ ಮಾಡೋಕ್ಕಾಗೋದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ವಿಚಾರಿಸ್ಬೇಕು ಇವಾಗ ಹೋಗಿ ನಾವು ಬ್ಲಡ್ ಇಂಜೆಕ್ಷನ್ ಹಾಕ್ತಾರಾ ಅಂತ. ಏನೋ ಒಂಥರ ಬೇಜಾರಾಗ್ತಾಯಿದೆ ಸಿಕ್ಕಾಪಟ್ಟೆ. ನನಗಂತೂ ಬೆಳಗ್ಗೆಯಿಂದ ತುಂಬ ಖುಷಿಯಾಗಿದೆ. ಆ ಬ್ಲಡ್ ರಿಪೋರ್ಟ್ ಬಂದು ಡಾಕ್ಟ್ರ್ ಹೇಳಿದ್ಮೇಲೆ ಬೇಜಾರಾಗೋಯ್ತು, ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ದೀವಿ. ನೋಡೋಣ, ಇವಾಗ ಹೋಗಿ ವಿಚಾರಿಸ್ಬೇಕು ನಾವು. ಇಲ್ಲೇ ವಿಚಾರಿಸಿ ಹಾಕಿಸ್ಕೊಳ್ಳೋಣ, ಕಂಟಿನ್ಯೂಸ್ ಆಗಿ 5 days ಹಾಕಿಸ್ಕೊಂಡು ಮತ್ತು ಬ್ಲಡ್ ಟೆಸ್ಟ್ ಮಾಡಿಸಿ ರಿಪೋರ್ಟ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ನಾನಂತೂ ಪ್ರೇ ಮಾಡ್ತಾಯಿದ್ದೀನಿ ಅಲ್ಲಿವರೆಗೂ ಏನು ಪೇಯ್ನ್ ಗೀನ್ ಏನು ಬರಬಾರ್ದು ಅಂತ. ಆಲ್ರೆಡಿ ನನಗೆ ತುಂಬ ಬಿಟ್ಟು ಪೇಯ್ನ್, ಬ್ಯಾಕ್ ಪೇಯ್ನು ಮತ್ತು ಲೆಗ್ ಎಲ್ಲ ತುಂಬ ಊದ್ಕೊಂಡ್ಬಿಟ್ಟಿದೆ. ನನಗೆ ಅದು ಕಾಲೆತ್ತಿ ಇಡೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಪೇಯ್ನ್ ಇದೆ. ಸೊ ಹಾಗಾಗಿ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ.
ನೋಡೋಣ ಇಲ್ಲೇ ಎಲ್ಲಾದರೂ ವಿಚಾರಿಸ್ಬಿಟ್ಟು ಹಾಕಿಸ್ಕೊಳ್ಳೋಂಗೆ 5 ಡೇಸ್ ಕಂಟಿನ್ಯೂಸ್ ಆಗಿ ಹಾಕಿಸ್ಕೊಳ್ಳೋಂಗೆ ನೋಡಬೇಕು. ಸೊ ಪ್ರೇ ಮಾಡ್ತಾಯಿದ್ದೀನಿ ಅಲ್ಲಿವರೆಗೂ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ. ಸೊ ನೋಡೋಣ, ಈಗಿತ್ತು ನಮ್ಮ ಹಾಸ್ಪಿಟಲ್ ಸ್ಟೋರಿ. ನಾನು ಮಾಡ್ಕೊಂಡಿದ್ದು ಸಣ್ಣ ಮಿಸ್ಟೇಕು ಇವತ್ತು ಇಲ್ಲಿವರೆಗೂ ಬಂದು ನಿಂತಿದೆ. ಹೋಗಿ ವಿಚಾರಿಸ್ಕೊಂಡು ನೋಡೋಣ, ಇದ್ದರೆ ಇಲ್ಲೇ ಕಂಟಿನ್ಯೂಸ್ ಆಗಿ ಹಾಕಿಸ್ಕೊತೀನಿ ನಾನು. ಸೊ ಇವಾಗ ನಮ್ಮ ಮನೆ ಹತ್ರ ಇರೋ ಹಾಸ್ಪಿಟ್ಲಲ್ಲೇ ಬ್ಲಡ್ ಇಂಜೆಕ್ಷನ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಅಲ್ಲಿಗೆ ಹಾಕಿಸ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಅಳು ಬರ್ತಿದೆ ನನಗೆ. ಹಾಸ್ಪಿಟ್ಲಲ್ಲಿ ಹಾಗೆ ಹೇಳಿದ್ರಲ್ಲ, ಸೊ ಹಾಗಾಗಿ ಅವತ್ತಿಂದನೇ ಇಂಜೆಕ್ಷನ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರ ಇರೋ ಪ್ರಸಾದ್ ಕ್ಲಿನಿಕ್ಕಿಗೆ ಬಂದಿದ್ದೀನಿ. ಇಲ್ಲೇ ಹಾಕಿಸ್ಕೊಂಡೋಣ, 5 ಡೇಸು ಹತ್ರನೂ ಇರುತ್ತೆ, ಓಡಾಡೋಕ್ಕೆ ಸರಿ ಹೋಗುತ್ತೆ ಅಂತ. ಇವಾಗ ಐರನ್ ಸುಕ್ರೋಸ್ ಇಂಜೆಕ್ಷನ್ನು 200 ml ಏನು ನನಗೆ 200 mg ಏನು ನನಗೆ ಬರೆದಿದ್ರಲ್ಲ ಅದನ್ನೇ ಹಾಕ್ತಾಯಿದ್ದಾರೆ. ಆ್ಯಂಡ್ ಇವತ್ತು ಫಸ್ಟ್ ಡೇ ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾಯಿತ್ತು. ಅದು ಒಳಗಡೆ ಹೋಗ್ತಾಯಿದ್ರೆ ನನಗಂತೂ ಅಳುನೇ ಬರ್ತಾಯಿತ್ತು, ಅಷ್ಟು ಪೇಯ್ನ್ ಆಗ್ತಾಯಿತ್ತು. ಬಟ್ ಏನು ಮಾಡೋಕ್ಕಲ್ಲ, ಹಾಕಿಸ್ಕೋಬೇಕು. ಇವಾಗ ಫಸ್ಟ್ ಇಂಜೆಕ್ಷನ್ ಹಾಕಿದ್ದಾರೆ. ಇನ್ನು 5 ದಿನ ಕಂಟಿನ್ಯೂಸ್ ಆಗಿ ಬರಬೇಕು. ಸದ್ಯಕ್ಕೆ ಇವಾಗ ಫಸ್ಟ್ ಇಂಜೆಕ್ಷನ್ ಹಾಕಿದ್ದಾರೆ. ಡಾಕ್ಟರ್ ಏನು ಚೆಕ್ ಮಾಡೋ ಡಾಕ್ಟರ್ ನೀವು? ಏನಂತ ಇದೆ ಬೇಬಿ? ನಾನು ಹಾಕ್ತೀನಿ ಬಾಯಿ ಸರಿಗೆ ಹಾಕ್ತೀನಿ ಬಾ. ಅಯ್ಯೋ ಸೂಪರ್ ಅಮ್ಮ. ಹೊಟ್ಟೆ ಮೇಲೆ ಇಡು ಮಮ್ಮಿ, ಹೊಟ್ಟೆ ಮೇಲೆ ಇಡು. ದಮ್ಗೆ ಅಂದ್ಬಿಟ್ಟು ಏನಂತಿದೆ ಡಾಕ್ಟರ್ ಬೇಬಿ? ನೋವ್ತಾ ಇದೆ ಡಾಕ್ಟರ್. ಹಾಂ, ಇದು ಸೆಕೆಂಡ್ ಡೇ. ಇವತ್ತು ಇಂಜೆಕ್ಷನ್ ಹಾಕಿಸ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ, 2ನೇ ಇಂಜೆಕ್ಷನ್. ಇವತ್ತು ಡೇ 3. ಇವತ್ತು ಬಂದಿದ್ದೀನಿ ಇಂಜೆಕ್ಷನ್ ಹಾಕಿಸ್ಕೊಂಡು ಹೋಗೋಕ್ಕೆ. ನನಗೆ ಆಲ್ರೆಡಿ ನರ್ವೇ ಸಿಗಲ್ಲ ಬೇಗ. ಬಟ್ 2 ಕೈನೂ ಆಲ್ರೆಡಿ ಡ್ಯಾಮೇಜ್ ಆಗಿದೆ. 3 ದಿನಕ್ಕೇ ಫುಲ್ ಡ್ಯಾಮೇಜ್ ಆಗಿ ಹೋಗ್ಬಿಟ್ಟಿದೆ. ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ಚುಚ್ಚಿಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಪೇಯ್ನ್ ಇದೆ. ಬಟ್ ಹಾಕಿಸ್ಕೊಳ್ಳೇಬೇಕು, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದು ನೆಕ್ಸ್ಟ್ ಡೇ 4. ಇನ್ನೊಂದು 2 ಇದೆ, ಹಾಕಿಸ್ಕೊಂಬಿಟ್ರೆ ಸಾಕಪ್ಪ ಅನ್ನಿಸ್ಬಿಟ್ಟಿದೆ. ನೋಡಿ, ಫುಲ್ ಲೆಫ್ಟು ರೈಟು ಡೈಲಿ ಎಕ್ಸ್ಚೇಂಜ್ ಮಾಡ್ತಾನೇ ಇರ್ತೀನಿ ನಾನಂತೂ, ಬಿಕಾಸ್ ಅಷ್ಟು ಪೇಯ್ನ್ ಇದೆ ನನಗೆ. ಸೊ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ, ಹಾಕಿಸ್ಕೊತಾ ಇದ್ದೀನಿ. ನೋಡೋಣ ಏನಾಗುತ್ತೋ ಏನೋ ಗೊತ್ತಿಲ್ಲ. ಸೊ ಇವತ್ತು ಫೈನಲ್ ಇಂಜೆಕ್ಷನ್. ಇವತ್ತು ಮುಗಿಸ್ಕೊಂಡು ನಾಳೆ ಟೆಸ್ಟ್ ಮಾಡಿಸ್ಬೇಕು, ಬ್ಲಡ್ ಟೆಸ್ಟು. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾಯಿದೆ. ಸೊ ಫೈನಲಿ ಇವತ್ತಿಗೆ 5 ಇಂಜೆಕ್ಷನ್ ಕಂಪ್ಲೀಟ್ ಆಯಿತು. ನಾಳೆ ಬೆಳಗ್ಗೆ ಬ್ಲಡ್ ರಿಪೋರ್ಟು ಅಂದರೆ ಬ್ಲಡ್ ಕೊಟ್ಟು ಟೆಸ್ಟ್ ಮಾಡಿಸಿ ರಿಪೋರ್ಟ್ ನೋಡಬೇಕು, ಏನಾಗುತ್ತೋ ಗೊತ್ತಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಆ್ಯಂಡ್ ಏನಾದ್ರು ಅಪ್ಡೇಟ್ ಇದ್ದರೆ ನೆಕ್ಸ್ಟ್ ವ್ಲಾಗಲ್ಲಿ ಕೊಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.